ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಕೂಡ್ಲಿಗೆ ದೈವ ಒಂದೇ, ಅದು ದೇಶ. ದೇಶ ಸೇವೆಯೇ ದೈವ ಸೇವೆ. ಮಾಜಿ ಸೈನಿಕ ಕಾಟೇರ ರಮೇಶ, ವಿಜಯನಗರ ಜಿಲ್ಲೆ ಕೂಡ್ಲಿಗೆ. ದೇಶ ಸೇವೆಯೇ ಈಶ ಸೇವೆ ಎಂಬ ನಾಣ್ಣುಡಿಯನ್ನು ಎಲ್ಲರೂ ಮನಗಾಣಬೇಕಾಗಿದೆ ಎಂದು ಮಾಜಿ ಸೈನಿಕರಾದ ಕಾಟೇರ ರಮೇಶರವರು ನುಡಿದರು. ಅವರು ಜುಲೈ 26ರಂದು ಪಟ್ಟಣದ ಬಿಸಿಎಂ ಬಾಲಕಿಯರ್ ಹಾಸ್ಟೆಲ್ನಲ್ಲಿ ಜರುಗಿದ ಕಾರ್ಗಿಲ್ ವಿಜಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮೆಲ್ಲರಿಗೂ ಒಂದೇ ದೇವರು, ಅದು ದೇಶ. ದೇಶ ಸೇವೆಯಲ್ಲಿಯೇ ದೇವರ ಸೇವೆಯಾಗಿದೆ. ಸೈನಿಕನಾಗೋದೊಂದೇ ದೇಶ ಸೇವೆ ಮಾತ್ರವಲ್ಲ, ಸಾಮಾಜಿಕ ಸೇವೆ ಹಾಗೂ ಇತರೆ ಜನಪರ ಕಾರ್ಯಗಳ ಮೂಲಕ ಮತ್ತು ಸರ್ಕಾರಿ ಹುದ್ದೆಯಲ್ಲಿದ್ದು ನಿಷ್ಠೆ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವುದು ಕೂಡ ದೇಶ ಸೇವೆಯಾಗಿದೆ. ಎಲ್ಲರೂ ಸಮಾಜಕ್ಕಾಗಿ, ದೇಶಕ್ಕಾಗಿ ತನುಮನವನ್ನು ಅರ್ಪಿಸಿಕೊಳ್ಳಬೇಕಿದೆ. ತ್ಯಾಗವೇ ನಿಜವಾದ ಸಮಾಜ ಹಾಗೂ ದೇಶಪೂಜೆಯಾಗಿದೆ. ಸಮಾಜ, ದೇಶ ನಮಗೇನು ಕೊಟ್ಟಿದೆ ಎಂಬುದು ಮುಖ್ಯವಲ್ಲ, ದೇಶಕ್ಕಾಗಿ ನಾವೇನು ಕೊಡುಗೆ ನೀಡಿದ್ದೇವೆ ಎಂಬುದು ಬಹುಮುಖ್ಯ. ಸಮಾಜ ಸೇವೆ, ದೇಶ ಸೇವೆ, ದೇಶಾಭಿಮಾನವನ್ನು ಪ್ರತಿಯೊಬ್ಬರೂ ಹೊಂದಿರಲೇಬೇಕು. ಅದು ದೇಶದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ರೈತರು, ಸೈನಿಕರು ದೇಶದ ಬಹುದೊಡ್ಡ ಆಸ್ತಿ. ಅವರನ್ನು ಎಲ್ಲರೂ ಗೌರವಿಸಬೇಕು, ಸತ್ಕರಿಸಬೇಕು ಎಂದು ಕರೆ ನೀಡಿದರು. ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ಉಪಸ್ಥಿತರಿದ್ದವರೆಲ್ಲರೂ ಸೇರಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿದರು. ಹಾಗೂ ಬೆಳಗುವ ಕ್ಯಾಂಡಲ್ ಹಿಡಿದು ಕೆಲ ಹೊತ್ತು ಮೌನಾಚರಣೆಯಾಚರಿಸುವ ಮೂಲಕ ಯುದ್ಧದಲ್ಲಿ ವೀರಮರಣವನ್ನಪ್ಪಿರುವ ವೀರ ಯೋಧರಿಗೆ ಗೌರವ ನಮನಗಳನ್ನು ಸಲ್ಲಿಸಲಾಯಿತು. ಯೋಧರ ತ್ಯಾಗ ಬಲಿದಾನಗೈದವರ, ದೇಶಕ್ಕಾಗಿ ಜೀವನವನ್ನೇ ಅರ್ಪಿಸಿಕೊಂಡಿರುವವರ ಹಾಗೂ ಅವರ ಕುಟುಂಬಸ್ಥರ ತ್ಯಾಗಮಯ ಜೀವನದ ಜೀವನಗಾಥೆಗಳನ್ನು ಪ್ರಸ್ತಾಪಿಸಿ ಪ್ರಸ್ತುತಪಡಿಸಲಾಯಿತು. ಮತ್ತೋರ್ವ ಮಾಜಿ ಸೈನಿಕರಾದ ಮಂಜುನಾಥ್, ಹಾಸ್ಟೆಲ್ ವಾರ್ಡನ್ ಕೊಟ್ರಮ್ಮ, ಕರವೇ ಅಧ್ಯಕ್ಷ ಕಾಟೇರ ಹಾಲೇಶ, ಉಪನ್ಯಾಸಕರು ವಿಕಾಸ್ ವಿವೇಕಾನಂದರವರು ಮಾತನಾಡಿದರು. ಶಿಕ್ಷಕರಾದ ಜಯಣ್ಣ, ಶಿಕ್ಷಕಿಯರಾದ ಮಂಜಳ ಹಾಗೂ ಸರಸ್ವತಿ, ಮಹಿಳಾ ವಕೀಲರಾದ ಇಂದ್ರಮ್ಮ, ಪತ್ರಕರ್ತ ಗುನ್ನಳ್ಳಿ ಶ್ರೀಧರ, ಸಾಮಾಜಿಕ ಹೋರಾಟಗಾರ ಎಎನ್ ಅರ್ಜುನ ಹಾಗೂ ಶಾಲೆಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ ಸಿಬ್ಬಂದಿಯವರು ಭಾಗವಹಿಸಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಕೆಳಗೆ ಬಂದ ತಕ್ಷಣ ಪಾಕಿಸ್ತಾನ ಸೈನಿಕರು ಇದನ್ನು ಒಳ್ಳೆ ಅವಕಾಶ ಅಂದ್ಕೊಂಡು ನಿಧಾನಕ್ಕೆ ಒಳಗಡೆ ನುಗ್ಗಿ ಫೆಬ್ರವರಿಯಲ್ಲಿ ನುಗ್ಗಿದ್ರು. ಫೆಬ್ರವರಿ 12ಕ್ಕೆ ನುಗ್ಗಿದ್ರು ಒಳಗಡೆ. 2 ತಿಂಗಳವರೆಗೂ ನಮ್ಮ ಗೌರ್ಮೆಂಟಿಗೆ ಗೊತ್ತಾಗಿಲ್ಲ. 10 ಪೋಸ್ಟ್ ಇದೆ. ಪೋಸ್ಟ್ ಅಂದರೆ ಒಂದೊಂದು ಜಾಗದಲ್ಲಿ ಅವ್ರು ಡ್ಯೂಟಿ ಮಾಡ್ತಾರೆ. ಇಂಥ 10 ಪೋಸ್ಟನ್ನು ವಶಪಡಿಸ್ಕೊಂಡ್ರು. ಇಲ್ಲಿವರೆಗೂ ಏಪ್ರಿಲ್ವರೆಗೂ ವಶಪಡಿಸ್ಕೊಂಡ್ರು. ಅಲ್ಲಿವರೆಗೂ ಈಗ ಮೇಡಮ್ ಅವ್ರು ಹೇಳಿದ್ರು, ಕುರಿಕಾಯೋ ವ್ಯಕ್ತಿ ಈ ಥರ ಹೋದ, ಅವ್ನಿಗೆ ಗೊತ್ತಾಗುತ್ತೆ. ಲೋಕಲ್ ವ್ಯಕ್ತಿ ಅವನಿಗೆ ನಾರ್ಮಲಾಗಿ ಗೊತ್ತಾಗುತ್ತೆ ನಮ್ಮ ದೇಶದ ಯಾರು, ಹೊರ ದೇಶದ ಯಾರು. ಹಂಗಾಗಿ ಅವ್ನು ಕಾಮನಾಗಿ ಬಂದು ಒಂದ್ಸರಿ ಹೇಳ್ದ, ಕೆಳಗಡೆ ಬಂದು ಕ್ಯಾಂಪಲ್ಲಿ ಇನ್ಫಾರ್ಮ್ ಮಾಡಬೇಕು, ಈ ಥರ ಬೇರೆ ಕಡೆ ಬಂದಿದ್ದಾರೆ, ನಂಬಿಲ್ವರು ಯಾರು. ಕ್ಯಾಪ್ಟನ್ನು ಒಂದು ಸ್ವಲ್ಪ ಕನ್ಫ್ಯೂಸಲ್ಲಿದೆ. ಅವರು ಹೋಗ್ತಾರೆ, ಹಿಂದೆ ಸಣ್ಣ ತುಕಡಿ ತಗೊಂಡು 7 ಜನ ಕರ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಆಗಿ ಅವ್ನು ಬಂದು ಹೋಗ್ತಾರೆ. ಅವಾಗ ಕನ್ಫರ್ಮ್ ಆಗುತ್ತೆ ಈ ಥರ ಆಗಿದೆ ಅಂತೇಳಿ. ಅಲ್ಲಿಂದ ಯುದ್ಧ ಸ್ಟಾರ್ಟ್ ಆಯಿತು. ಸೊ ಇದು ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಇಷ್ಟು ಜನ ಸಹಾಯಕ್ಕೆ ಕಾರಣ ಏನಂದರೆ ಇದು ಗೊತ್ತಿಲ್ಲದೇ ಆಗಿರೋ ಯುದ್ಧ. ಮೊದಲೇ ಇನ್ಫಾರ್ಮ್ ಇರಲಿಲ್ಲ. ಹಂಗಾಗಿ ಅವರು ನಮ್ಮ ಮೇನ್ ಪ್ಲೇಸ್ಗಳನ್ನೆಲ್ಲ ವಶಪಡಿಸ್ಕೊಂಡಿದ್ರು. ನಮ್ಮರೀಗ ಮೇಲಿಂದ ಕಲ್ಲು ಒಗೆಯೋದಕ್ಕೂ ಕೆಳಗಿಂದ ನಾವು ಮೇಲೆ ಒಗೆಯೋದಕ್ಕೂ ತುಂಬ ಎಫೆಕ್ಟ್ ಆಗುತ್ತೆ. ಮೇಲಿಂದ ಹೋದರೆ ಸ್ಪೀಡಾಗಿ ಬರುತ್ತೆ, ಕೆಳಗಿಂದ ನಾವು ಹೊಡೆದ್ರೆ ಒಗೆಯೋಕ್ಕಾಗಲ್ಲ ಇಷ್ಟೇ. ಹಂಗಾಗಿ ಮೇನ್ ಪ್ಲೇಸ್ನವರು ಆಕ್ರಮಿಸ್ಬಿಟ್ಟಿದ್ರು. ಸೊ ಹಂಗಾಗಿ ನಾವು ಈ ಕಾರ್ಗಿಲ್ ಯುದ್ಧಕ್ಕೆಲ್ಲ ತುಂಬ ಶ್ರಮಪಟ್ಟಿವಿ. ಭಾಳ ಸೈನಿಕರು ಸಹಾಯಕ್ಕೆ ಕಾರಣ ಆಯಿತು. ಆದರೂ ನಮ್ಮ ದೇಶದ ಸೈನಿಕರು ತುಂಬ ಹೋರಾಡಿ, ತುಂಬ ಪ್ರಾಣ ಬಲಿದಾನಗಳು ಕೊಟ್ಟು ನಮ್ಮ ದೇಶನ ಕಾಪಾಡಿದ್ದಾರೆ. ಅಂಥ ಸೌಭಾಗ್ಯ ನಮಗೂ ಸಿಕ್ಕಿದೆ. ನಾವು ಅದರ ಜೊತೆಗೆ ನಾವು ಒಂದು ವಿಜಯೋತ್ಸವ ಸಹವನ್ನು ಈ ಕಾರ್ಯಕ್ರಮದೊಂದಿಗೆ ಮಾಡೋಣ. ಹಾಗೆ ನಾನು ಇಲ್ಲಿ ಎಲ್ಲ ಮಕ್ಕಳಿಗೆ ಒಂದು ವಿನಂತಿ ಏನಪ್ಪ ಅಂದರೆ, ಎಲ್ಲರೂ ಯು ಶೇಪಲ್ಲಿ ನಿಂದ್ರಣ. ಯು ಶೇಪಲ್ಲಿ ನಿಂತ್ಬಿಟ್ಟು ಇವಾಗ ನಮ್ಮ ಸಮ್ಮುಖದಲ್ಲಿರ್ತಕ್ಕಂಥ 2 ಯೋಧರು ಅವರ ಕೈಯಿಂದ 2 ಕ್ಯಾಂಡಲ್ ಸ್ಟಾರ್ಟ್ ಮಾಡ್ತಾರೆ. ಅವರು ನಮ್ಮ ಕೈಯಲ್ಲಿ ಕ್ಯಾಂಡಲ್ ಕೊಟ್ಟಿರ್ತಾರೆ. ಆ ಕ್ಯಾಂಡಲ್ನ ಜಸ್ಟ್ ನಾವು ಅವ್ರ ಕೈಯಿಂದ ಈ ಕಡೆಯಿಂದ ಸರ್ ಮಂಜುನಾಥ್ ಸರ್ ಈ ಕಡೆ ಮೂವ್ ಮಾಡ್ತಾರೆ, ಆ ಕಡೆಯಿಂದ ರಮೇಶ್ ಸರ್ ಮೂವ್ ಮಾಡ್ತಾರೆ. ಅದನ್ನು ನಾವು ಪಾಸ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ನಾವು ಒಂದು ಸಾಂಗ್ ಹಾಕಿರ್ತೇವೆ. ಆ ಸಾಂಗ್ ಪ್ಲೇ ಮಾಡ್ಕೊಂಡು ಜಸ್ಟ್ ನಾವು ನಮ್ಮನ್ನ ಸಲ್ಪೋಣ ಅಂತ ಈ ಥರ ಪ್ಲಾನ್ ಮಾಡಿದ್ವಿ. ಇದಕ್ಕೆಲ್ಲ ನೀವು ಸಹಕಾರ ನೀಡಬೇಕು. ಹಾಗೆ ನಮ್ಮ ದೇಶಕ್ಕೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಮನೆಗೆ ವಿನಂತಿಸ್ಕೊಳ್ತೀನಿ. ಸಂದರ್ಭದಲ್ಲಿ ಗೊತ್ತಾಗ್ತದೆ. ಆವತ್ತು ಒಂದು ನಮ್ಮ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ ಆದ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಪ್ರತಿಯೊಂದು ಬಾಡಿ ಮನೆಗೆ ಬಂದವು. ಪ್ರತಿಯೊಂದು ಬಾಡಿ ಹೆಂಗೆ ಇಲ್ಲ, ಒಟ್ಟು ಆ ಮೂಳೆ ಮಾಸ ಕಟ್ಟಿ ಅವ್ನು ಬಾಡಿ ಕೊಟ್ಟಿದ್ದಾರೆ. ಅದು ರೂಲ್ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಪ್ರತಿಯೊಂದು ನಮ್ಮ ದೇಶದ ಬಗ್ಗೆ ಗಮನ ಎಲ್ಲರಿಗೂ ಇದೆ.
ಎಲ್ಲರೂ ದೇಶ ಪ್ರೇಮಿಗಳೇನೆ, ವಿದ್ಯಾರ್ಥಿಗಳು ದೇಶ ಪ್ರೇಮಿಗಳೇ. ದೇಶ ಪ್ರೇಮಿ ಹೆಂಗಿರ್ಬೇಕಂತಂದ್ರೆ ಪ್ರತಿಯೊಬ್ಬರು ಕಣಕಣದಲ್ಲಿ ಬರ್ಬೇಕು. ಅಂದ್ರೆ ಕಣಕಣ ಪ್ರತಿಯೊಂದು ಮನಸ್ಸಲ್ಲಿ ನಾನು ದೇಶ ಸೇವೆ ಮಾಡಬೇಕು, ನಾನು ಮಿಲಿಟರಿಗೆ ಹೋಗ್ಬೇಕು, ನಾನು ದೇಶಕ್ಕೋಸ್ಕರ ಏನು ಮಾಡಬೇಕು, ನಾನು ಏನು ಮಾಡಿದೆ ಮುಖ್ಯ, ನಾನು ಏನು ಮಾಡಿದೆ, ದೇಶನ ಏನು ಮಾಡೋದು ಮುಖ್ಯ ಅಲ್ಲ, ದೇಶ ನನಗೇನು ಮಾಡ್ತೇವೆ ಮುಖ್ಯ, ನಾನು ದೇಶಕ್ಕೋಸ್ಕರ ಏನು ಮಾಡಿದೆ ಅದು ಮುಖ್ಯ. ನೀವು ನಿಮ್ಮ ತಂದೆಗೋಸ್ಕರ ಏನು ಮಾಡಿದ್ರಿ, ನಮ್ಮ ದೇಶಕ್ಕೆ ಊರಿಗೋಸ್ಕರ ಏನು ಮಾಡಿದ್ರಿ ಅದು ಮುಖ್ಯ. ಪ್ರತಿಯೊಬ್ಬರು ವಿದ್ಯಾರ್ಥಿಯಲ್ಲಿ ಪ್ರತಿಯೊಬ್ಬರಲ್ಲಿ ಬಂದರೆ ಪ್ರತಿಯೊಬ್ಬರು ನಮ್ಮ ದೇಶ ಭಾಳ ಉನ್ನತ ಹೋಗುತ್ತೆ. ಎಲ್ಲರೂ ಏನಂತ ನನಗೆ ಹಾಕಬೇಕು, ನೀಗೆ ಹಾಕಬೇಕು, ನನಗೆ ಹಾಕಬೇಕು, ನೀಗೆ ಹಾಕಬೇಕು. ಯಾರು ತನ್ನ ಮಗು ಇದು ಸತಿ ಬರಪ್ಪ ಇಬ್ಬರು ಹಿಂಗೆ ಅದನ್ನ ಯಾವ ಮನಸ್ಸಲ್ಲಿ ಇಟ್ಕೊಂಡು ಮಾಡೋದು. ದಯಮಾಡಿ ಎಲ್ಲರಿಗೆ ನಮಗೆ ದೇಶ ಸೇವೆ ಯಾವುದೇ ರೂಪದಲ್ಲಿ ಅದು ಮಿಲಿಟರಿ ಹೋಗಿ ಮಾಡಿ ಗಂಡ ಮಾಡ್ಬೇಕಂತಲ್ಲ, ಅದನ್ನು ಯಾವುದೇ ಒಂದು ರೂಪದಲ್ಲಿ ಮಾಡಿ ಎಲ್ಲರಿಗೆ ಅನುಕೂಲವಾಗಿ ಮಾಡಿ. ನೀವು ವಿದ್ಯಾರ್ಥಿಗಳು ಇದ್ದೀರಲ್ಲ, ಇವತ್ತು ನಾಳೆ ನೀವೇ ಇವತ್ತು ಫಸ್ಟಿಗೆ ಮಿಲಿಟರಿ ಲೇಡೀಸ್ ಇದ್ದಿಲ್ಲ, ಇವತ್ತೆಲ್ಲ ಲೇಡೀಸ್ ಆಗ್ತದ ಅಪಾಯಿಂಟ್ಮೆಂಟ್ ಆಗ್ತದ. ನಿಮಗೊಂದು ಅವಕಾಶ ಇದೆ. ವೀರ ವನಿತೆಯರು ನಮ್ಮ ವಿಜಯನಗರ ಡಿಸ್ಟಿಕ್ ಒಣಕೆ ಓಬವ್ವನ ಹುಟ್ಟಿದ ನಾಡಿದೆ. ಯಾರು ಒಣಕೆ ಓಬವ್ವ ಹುಟ್ಟಿದ ನಾಡು. ಆ ಟೈಮಲ್ಲಿ ಒಣಕೆ ಓಬವ್ವನೇ ಒಂದು ದೊಡ್ಡ ಹೆಸರು ಮಾಡಿದ ಇತಿಹಾಸ ಇದೆ. ಅಂತ ವೀರ ವನಿತೆಯರ ಒಣಕೆ ಓಬವ್ವನ ನಾಡಿನ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಕೂಡ್ಲಿ ತಾಲೂಕಿನ ಮಹಿಳೆಯರು ನೀವು ಒಂದು ಟಾಪನ್ನು ಹಾಗೆ ಆಗ್ತೀರಿ. ಯಾವಾಗಲೂ ನೀವು ಸ್ಮರಿಸಿ ದೇವರ ಹತ್ರ ಬೇಡಿಕೆ ಹೇಳಿ, ತಂದೆ ತಾಯಿ ಹತ್ರ ಆಶೀರ್ವಾದ ಇರಲಿ. ನಮ್ಮ ಜಯಣ್ಣ ಸರ್ ಹೇಳಿದ್ರು, ಲಾಯರ್ ಮೇಡಮ್ ಹೇಳಿದ್ರು, ನಮ್ಮ ತಂಗಿ ಹೇಳಿದ್ರು, ಮತ್ತು ವಿವೇಕ್ ಸರ್ ಹೇಳಿದ್ರು, ಮಂಜಾಸ್ ಸರ್ ಹೇಳಿದ್ರು. ಪ್ರತಿಯೊಬ್ಬರು ಯೋಧನೆ. ಅವ್ನು ಮಿಲಿಟರಿ ಡ್ರೆಸ್ ಹಾಕಿ ಗನ್ ಹಿಡ್ಕೊಂಡು ಯೋಧಲ್ಲ, ಅವ್ನು ಶಿಸ್ತಿನ ಸಿಪಾಯಿ. ಅಂದರೆ ನೀವು ಶಿಸ್ತಾಗಿ ಟೀಚರ್ ಮೇಡಮ್ ಗೌರವ ಕೊಡೋದಾಗಲಿ, ಯಾರನ್ನ ವಯಸ್ಸಾದವರಿಗೆ ಸಹಾಯ ಮಾಡೋದಾಗಲಿ ಎಲ್ಲದು. ಈಗ ನೋಡು 63 ಬರ್ತಿ ಮೇಡಮ್, ಅಪ್ಪರ್ 63 ಬರ್ತೀಯಲ್ಲ, 63 ಹೊತ್ತು 87 ವರ್ಷ ಇನ್ನೂರು ಹಿಂಗೆ ಸ್ಟನ್ ಆಗಿದ್ದಾರೆ. ಇಲ್ಲೇ ನಮ್ಮ ಮನೆ ಇದೆ, ಇನ್ನೂ ಓಡಾಡ್ತಾರೆ. ಆಕ್ಸಿಡೆಂಟ್ ಆಯ್ತು ಮೊನ್ನೆ ರೀಸೆಂಟ್ ಆಗಿ. ಅವ್ರು ವಿವೇಕ್ ಅಷ್ಟು ವಯಸ್ಸು ದೇವೇಂದ್ರ ಕನ್ನಡ ಮಾಡಿದ್ವಲ್ಲ, ಅಂತ ಪೆಟ್ಟು ಬಿದ್ದಿರ್ತದೆ, ಬಳ್ಳು ಹೊಡ್ತಾ ಬಿದ್ದ ಅದರಲ್ಲಿ ಬೈಕ್ ಹೊಡೆದು ಮಾಡ್ತಾರೆ. ನಾನು ಒಂಡರ ಆಗ್ಬಿಟ್ಟಿದ್ದೀನಿ, ಸುಳ್ಳಲ್ಲ. ಏನ್ ಸರ್ ಇಷ್ಟೊಂದು ಧೈರ್ಯ ನಿಮಗೆ? ಅವರು ಈಶೆ ಮಾಡಿಸ್ತಾ ಇಲ್ಲ, ಏನು ಉಳಿದು ಹೋಗ್ತಿಲ್ಲ, ಅಷ್ಟೊಂದು ಧೈರ್ಯ. ಅವ್ರ ಮಗ ಸೈಡ್ ಯುಪಿ ಅಂತಂದ, ಅಷ್ಟೊಂದು ಧೈರ್ಯ, ಅಷ್ಟು ಸೈನಿಕರು ಅಷ್ಟೊಂದು. ನಾನು ಹೇಳ್ತೀನಿ ಸರ್, ನಮ್ಮ ಗಾಳಿ ಮುಂದೆ ಬೇಡ, ಕಾರ ಬರ್ತೀನಿ, ಬಸ್ತಿ ಬರ್ತೀನಿ ಆಗುತ್ತೆ, ಬರಾಕ್ತಾ ಇರಲಿಲ್ಲ. ಇವತ್ತು ಸೈನಿಕರು ಮುಖ್ಯ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೆ ಕಣಕಣದಲ್ಲಿ ಬರೋದು. ನಾನು ಸೈನಿಕ, ನಾನು ಒಂದು ದೇಶಕ್ಕೋಸ್ಕರ ಮಾಡಿ ತೋರಿಸ್ಬೇಕು. ದೇಶ ನನಗೆ ಕೊಡ್ತು ಮುಖ್ಯ ಅಲ್ಲ, ನನಗೆ ಫ್ರೀ ಕೊಡ್ತು ಅದು ಕೊಡೋದು ಮುಖ್ಯ ಅಲ್ಲ. ನಾನು ದೇಶಕ್ಕೆ ಕೊಟ್ಟೆ, ನನ್ನಿಂದ ಏನು ಸಹಾಯ ಆಗುತ್ತೆ ಅದು ಮಾಡಿ. ನಿಮ್ಮಿಂದ ಏನು ದೊಡ್ಡದು ಕಡಿಮೆ ಆಗುತ್ತೆ, ನಿಮ್ಮಿಷ್ಟ ಕಾಣಿಸ್ತಾ ಸಣ್ಣ ಸಹಾಯ. ನೋಡು, ಒಂದು ಅಳಿಲಿದೆಯಲ್ಲ, ರಾಮಸೇತು ಪಟ್ಟ ಮಣ್ಣು ಪಟ್ಟಿಗೆ ಮಾಡಿದ್ವಿ. ಇವತ್ತು ಅಳಿದ ಜೀವ ಪೂರ್ತಿ ಇಷ್ಟರಲ್ಲಿ ಒಂದು ಇತಿಹಾಸದಲ್ಲಿ ಒಂದು ಹೇಳ್ತಾರೆ, ಅಳಿದ ಸೇವೆ. ಅಳಿದ ಸೇವೆ ಆಗತ್ತೆ ಹೇಳ, ಅಳಿದ ದೊಡ್ಡ ಮಣ್ಣು ದೊಡ್ಡ ಬಂಡಿ ಹೊತ್ಕೊಂಡ್ ಬರಲಿಲ್ಲ, ಸಣ್ಣ ಸೇವೆ, ಅಳಿದ ಸೇವೆ. ಆ ಅಳಿದ ಸೇವೆ ಮಾಡಿದೆ ನಾನು. ಅದಕ್ಕೆ ನಮಗೊಂದು ತೃಪ್ತಿ, ದೇಶಕ್ಕೊಂದು ತೃಪ್ತಿ. ಎಲ್ಲರಿಗೂ ಯಾವುದೋ ಕಾರಣದಿಂದ ಮಾಡಿ. ಭಾಳ ನಮಗೆ ಈ ನಮ್ಮ ಸಮಯ ಭಾಳ ಕಡಿಮೆ ಇದರಿಂದ ವಿವೇಕ್ ಸರ್ ಆದರು, ನಮ್ಮ ಪತ್ರಕರ್ತರಾದರು, ರಕ್ಷಣಾ ವೇದಿಕೆ ಅಧ್ಯಕ್ಷರ ನಮ್ಮ ಆಲಿಸ್ಟರ್ ಸರ್ ಆದರು, ವಕೀಲರು ಮೇಡಮ್ ಆದರು, ಮತ್ತು ಜಯಣ್ಣ ಸರ್ ಆದರು. ಕೊಟ್ಟರು ಮೇಡಮ್ 5 ನಿಮಿಷದಲ್ಲಿ ನಾನು ಬಳ್ಳಾರಿಗೆ ಬರ್ತಿದ್ದೆ, ರಾಪುರ ಹೋಗಿ. ಆ ಮೇಡಮ್ ಒಂದು ಮತ್ತೆ ಮೇಡಮ್ ಹಿಂಗೆ ಇದೆ ಮೇಡಮ್, ದಯಮಾಡಿ ನಮಗೆ ಒಂದು ಅವಕಾಶ ಮಾಡಿ, ಬರೀ ಸರ್ ನೀವು ಕಾರ್ಯ ವಿಧಿವೋತ್ಸವ ಮಾಡೋದು ಬನ್ನಿ. 10 ನಿಮಿಷ ವಿವೇಕ್ ಸರ್, 10 ನಿಮಿಷ ಮಂಜಿಗೆ ಹೇಳಿದೆ ನಾನು. ಯಾಕಂದ್ರೆ ಟೈಮ್ ಅಭಾವ, ನಾವು ಹೊರಗಡೆ ಹೋಗಿದ್ದೆ. ನಾವು ಏನೋ ಮಾಡೋದು ನೋಡೋದು ಆಗಲಿ, ಅಷ್ಟೊಂದು ನಮ್ಮ ದೊಡ್ಡದಾಗಿ ಮಾಡೋದು ಪ್ರಯತ್ನ ಪಟ್ಟಿವಿ. ನಮಗೆ ಆಗಲಿ ಎಷ್ಟಾದಷ್ಟು ಮಾಡಿದ್ವಿ. ನಮಗೆ ಮುಖ್ಯ, ನಮಗೆ ಜನರು ಆಗಸ್ಟ್ 15 ಜನವರಿ 26 ಕಾಲೇಜು ಜನರು ಎಗ್ಗಾಡೋದು ಮುಖ್ಯ ಅಲ್ಲ. ನಮಗೇನೋ ದೇಶಕ್ಕೋಸ್ಕರ ಪ್ರೀತಿ, ಪ್ರೇಮ, ವಾತ್ಸಲ್ಯ ಇದು ಮುಖ್ಯ ನಮಗೆ. ಆ ಉದ್ದೇಶದಿಂದ ನಮ್ಮ ವೀರ ವನಿತೆಯರು, ನಮ್ಮ ಶಿಕ್ಷಕಿಯರು ಮತ್ತು ನಮ್ಮ ಸ್ಟೂಡೆಂಟ್ಗಳು ಎಲ್ಲರಿಗೂ ಹೇಳಿದಿಷ್ಟೇ, ಪ್ರತಿಯೊಬ್ಬರಲ್ಲಿ ನಮ್ಮ ದೇಶ ಪ್ರೇಮದ ಬಗ್ಗೆ ಉಕ್ಕಿ ಬರ್ಬೋದು. ಅದೇ ನಾನು ಹೇಳಿದ್ರೆ ನಿಮ್ಮ ತಮ್ಮ ಎಲ್ಲರೂ ನಿಮಗೆ ಸಹಕಾರ ಮಾಡಿದಂತೆ ಎಲ್ಲರೂ ಧನ್ಯವಾದಗಳು. ಎಲ್ಲರಿಗೂ ಹೇಳ್ಬೇಕಂತಾನೆ ರಮೇಶ್ ಸರ್ ಅಂತ ಒಳ್ಳೆಯವರು. ನಾನು ಇದ್ದಾರೆ, ಅವರು ಸಮಾಜ ಸೇವೆ ಮಾಡ್ತಾರೆ. ಯಾಕೆ ಹೇಳಿ ನಾವು ವಿಡಿಯೋ ಯಾಕಂತ ಹೇಳಿದ್ರೆ ನನಗೆ ಪ್ರತಿಯೊಬ್ಬರು ಯಾರೇ ಹುಡುಗರಾಗಲಿ, ಹುಡುಗಿಯರಾಗಲಿ, ದೊಡ್ಡರಾಗಲಿ, ಚಿಕ್ಕವರಾಗಲಿ ಎಲ್ಲರೂ ಮನೆಗೆ ಕೊಟ್ಟು ಎಲ್ಲರೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ಗುಣ ಇವ್ರಿಗೂ ಮಿಸಸ್ ಮೇಡಮ್ ಅವ್ರಿಗೂ ಇದೆ. ನಾವು ಅಕ್ಕಪಕ್ಕ ಮೊನ್ನೆಲ್ಲ ಬಂದಿದ್ದು ಗೊತ್ತಾಯ್ತು ಇವರು ಎಷ್ಟು ಒಳ್ಳೆ ಗುಣ ಅನ್ನೋದು ನನಗೆ ಹೇಳೋಕ್ಕೆ ಆಗಲ್ಲ. ಅಂತ ಒಳ್ಳೇದು ನಾನು ನಿಜವಾಗ್ಲೂ ಅವ್ರ ಅಮ್ಮವ್ರಿಗೂ ಪುಣ್ಯ ಪಡ್ತಾರೆ, ಅವ್ರ ತಂಗಿಯರಂತ ಇನ್ನೂ ಪುಣ್ಯ ಪಡ್ತಾರೆ. ಇವರು ನಿಜ ಅಂತ ಒಳ್ಳೆಯದು. ಆಮೇಲೆ ಇವರು ಕಾರ್ಗಿಲ್ ಬಗ್ಗೆ ನಮಗಾಗಿ ಅವರು ಹುತಾತ್ಮ ಆಗಿರಲ್ಲ, ಅವ್ರಿಗೆ ಶಾಂತಿ ಸಮಾಧಾನ ಕೊಡಲಿ, ಅವ್ರ ಕುಟುಂಬಕ್ಕೆ ಕೊಡಲಿ. ಆಮೇಲೆ ನಾವು ಅವ್ರಿಗೆ ಗೌರವದಿಂದಲೇ ಹೆಂಗೆ ಈ ಸಾರ್ ಎಷ್ಟೊಂದು ವಿಷಯ ಹೇಳಿದ್ರು. ಈ ಹುಡುಗರಿಗೆ ಇಷ್ಟೊಂದು ಸವಲತ್ತು ಸಿಕ್ಕಿದ್ರೆ ಚೆನ್ನಾಗಿ ಓದಿ, ಆಮೇಲೆ ಗುರು ಇರೋರ ಬಗ್ಗೆ ಗೌರವ ಇರಲಿ ಅಂತ ಹೇಳಿದ್ರು. ಇವ್ರಿಗೂ ನಮಸ್ಕಾರ. ಮತ್ತು ನಮಗೆ ಹೆಚ್ಚಾಗಿ ಯೋಧರಿಗೆ, ಎಲ್ಲ ಯೋಧರು ನಾವು ನೋಡಿವಿ. ಈ ಸರ್ ಅಂತ ರಮೇಶ್ ಸರ್ ಅಂತ ಯೋಧರು ನಾನು ಎಲ್ಲಿ ನೋಡೇ ಇಲ್ಲ. ಹೇಳ್ಬೇಕಂದ್ರೆ ಅವರು ನಿಜವಾಗ್ಲೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರ. 527 ಜನ ಬಲಿದಾನ ಇದ್ದಾರೆ. ಅವರೊಂದು ಅಮರ್ ಅವರು
ಅವರು ಅಮರ ಅಂದರೆ 1000 ವರ್ಷ ಅಮರ ಅವರು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಎಲ್ಲೇ ಒಂದು ಊರಾಗ ಆಕ್ಸಿಡೆಂಟ್ ಆಗಿ ಸತ್ವಿ, ಅಲ್ಲಿ ಸತ್ವಿ, ಅವ್ರನ್ನ ಯಾರು ಅನ್ಸಲ್ಲ. ಇವತ್ತು ಇವ್ರು ನೆನೆಸ್ತೀವಿ ಅಂತ ನಮ್ಮ ದೇಶದಲ್ಲಿ ನಾವು ಆರೋಗ್ಯವಾಗಿ ಆಗಿರೋ ಕಾರಣ ಯಾರು? ಈ ಸೈನಿಕರೇ. ಈಗ ರಾತ್ರಿ ಮಲಗಕ್ಕೆ ಮಾಡೋ ಉದ್ದೇಶದಿಂದ ಯಾರು? ನಮ್ಮ ಸೈನಿಕರೇ. ಒಂದು ಅನ್ನ ತಿನ್ನಕ್ಕೆ ಯಾರು? ರೈತರೇ. ಆ ರೈತರನ್ನು ಸೈನಿಕರನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಯಾರು ನೆನೆಸ್ತೀರಿ? ರೈತರು ನೆನೆಸ್ತೀರಿ. ಎದ್ದು ಕೈ ಮುಗಿದು ದೇವ್ರು ನೆನೆಸಿ ಅನ್ನ ಅಂತೂ ತಿಕ್ತಿರಲ್ಲ, ರೈತರು ನೆನೆಸಿ. ಪ್ರತಿಯೊಬ್ಬರು ರೈತರು ನೆನೆಸಿ. ಯಾಕೆ ನೆನೆಸ್ತೀರಿ? ಒಂದು ತುತ್ತು ಅನ್ನ ಕೊಡ್ತಾನೆ. ಅವನು ರಿಯಲ್ ಎಸ್ಟೇಟು ಆ ಸ್ಟೇಟ್ ಮಾಡಕ್ ಹೋಗಲ್ಲ. ಮನುಷ್ಯ ಮಾಡೋದೇನೋ ತುತ್ತು ಅನ್ನಕ್ಕೋಸ್ಕರನೇ ಹೊಲ ಬೆಳೆದ್ರ ಬೆಳೆಯುತ್ತೆ. ಹಂಗಾಗಿ ಪ್ರತಿಯೊಬ್ಬರು ರೈತರು ನೆನೆಸಿ ಊಟ ಮಾಡಿ ನೆಮ್ಮದಿಯಾಗಿರ್ತಾರೆ. ರಾತ್ರಿ ಮಲಗುವಾಗ ದಯಮಾಡಿ ಎಲ್ಲರೂ ಸೈನಿಕರು ನೆನೆಸ್ತಾರೆ. ನೆಮ್ಮದಿಯಾಗಿ ಮಲಗಕ್ಕೆ ಯಾರು? ಸೈನಿಕರ ಕಾರಣ. ನಮಗೆ ಕಾರಣ ಏನಾಗುತ್ತೆ? ನಾವು ಸೈನಿಕ ಹೋಗೋ ಕಾರಣ ಮಂಜು ಆಗಿ ನಾನು ಹೋಗ 99ರಲ್ಲಿ ಕಾರ್ಗಿಲ್ ಬಾಡಿ ಬರ್ತದಿಲ್ಲಿ ಓದು ಮೆರವಣಿಗೆ ಹೋಗ ನಾವೇನು ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ? ಒಂದೇ ಒಂದು ಬರುತ್ತೆ ಮನಸ್ಸಲ್ಲಿ, ಅಯ್ಯೋ ನಾವು ದೇಶಕ್ಕೋಸ್ಕರ ಇಷ್ಟು ಹೋರಾಡಿದ್ವಿ, ನಮಗೆ ಯಾಕೆಂದ ಅವಕಾಶ ಸಿಗಲ್ಲ, ನಾನು ಹೋಗ್ಬೇಕು ದೇಶಕ್ಕೆ, ನಾನು ಸತಿ ಹೋಗ್ಬೇಕಂತಂದ್ರೆ ನಾವು ಹೋದ್ವಿ. ನಮಗೆ ಅದೊಂದು ನಮಗೆ ಒಂದು ವರ್ಷ ನಮಗೆ ಹಿಂಡ್ತಾರೆ ಅಂತಂದ್ರೆ ಟ್ರೈನಿಂಗ್ ಎಲ್ಲ ಫುಲ್ ಹಿಂಡ್ತಾರೆ. ಟ್ರೈನಿಂಗ್ ಅಂತಂದ್ರೆ ಹಂಗೆ ಇರಲ್ಲ. ಈಗ ನಮಗೆ ರಿಯಾಲಿಟಿನ ಟ್ರೈನಿಂಗ್ ಜಾಸ್ತಿ ಭಾಳ ಹಾರ್ಡ್ ಇರ್ತದೆ. 9 ತಿಂಗಳು ಹೆಂಗೆ ಮಕ್ಕಳು ಮಗು ತಾಯಿ ಗರ್ಭದಲ್ಲಿ ಮಗು ಇಟ್ಟು ಕಾಪಾಡ್ತಾರೆ. ಅವ್ರು ನಮ್ಮ ಕಮಾಂಡರ್ಗಳು ಸತಿ ನಮ್ಮ ಅಷ್ಟು ಕಾಪಾಡಿಕೊಂಡು ನಮಗೆ ಭಾಳ ಟ್ರೈನಿಂಗ್ ಕೊಟ್ಟು ನಮಗೆ ಬಾರ್ಡ್ರಿಗೆ ಕಳಿಸ್ತಾರೆ. ಆ ಟ್ರೈನಿಂಗ್ ಮುಖಾಂತರ ನಮ್ಗೆ ಎಷ್ಟೊಂದು ಎಂಥ ಅಡೆತಡೆ ಬಂದ ಸತಿ ನಾವು ಕುಗ್ಗಲ್ಲ. ನಮ್ಮಲ್ಲಿ ಒಂದೇ ಒಂದು ಸೂತ್ರ ಇರೋದು, ನೀನು ಸಾಯಿ, ನೀನು ಅಮರ. ನಮಗೇನಂತಾರೆ? ನಮಗೆ ಯಾವ್ದು ಏನಂತಾರೆ? ಇನ್ನೂ ಊಟ ಪಟ್ಟು ಹೇಳ್ತಾರೆ ನಮಗೇನೋ, ನೀನು ಸತ್ರ ಸತಿ 10 ಮಂದಿ ಹೊಡೆದು ಸದ್ಯ ಹೊಡೆದು ಸಾಯಿ, ನೀನು ಅಮರ. ಯಾವತ್ತು ಅಮರ? ಜೀವಂತೂ ಇರಲ್ಲ, ಜೀವ ಶಾಶ್ವತ ಅಲ್ಲ, ಯಾರು ಚಿರಂಜೀವಿ ಅಲ್ಲ. ನೀನು ಸತ್ರ ಸತಿ 10 ಮಂದಿ ಹೊಡೆದು ಸಾಯಿ ಅಂತ ಹೇಳ್ತಾರೆ. ಬೆನ್ನು ಕೊಡಬೇಡ. ಒಬ್ಬರು ಬೆನ್ನು ಕೊಟ್ರೆ ಅಲ್ಲಿ ನಮ್ಮಂಥ ಸೈನಿಕರೆಲ್ಲ ಬೆನ್ನು ಕೊಡ, ಯಾರು ಬೆನ್ನಿಂದ ಗೋಲಿ ಬಿದ್ದರೆ ಎಲ್ಲ ಮುಂದೆ ಬಿದ್ದರೆ ಗೋಲಿಗಳು. ಸರಿ, ನಮ್ಮ ಭಾರತದ ಸೈನ್ಯದಲ್ಲಿ ಹೆಂಗೆ ಗೊತ್ತಾ? ಯಾರು ಏಡಿಗಳಲ್ಲ, ಪ್ರತಿಯೊಂದು ಒಬ್ಬರು ಧೈರ್ಯಶಾಲಿಗಳು. ಅಲ್ಲಿ ಜಮ್ಮು ಕಾಶ್ಮೀರದ -3 ಡಿಗ್ರಿ ಅಷ್ಟು ಚಳಿ, ಫುಲ್ಲು ಚಳಿ, -3-4 ಹೋಗಿದ್ರು. ಅಷ್ಟು ಚಳಿಯಲ್ಲಿ ಸತಿ ನಾವು ಪೂರ್ತಿ ನಮಗೆಲ್ಲ ಕೊಟ್ಟಿರ್ತಾರೆ, ಸಿಬ್ಬಿ ಊಟ ಎಲ್ಲ ಕೊಟ್ಟಿರ್ತಾರೆ. ಆದ್ರ ಸತಿ ಹಿಮ್ಮತ್ ಬೇಕು, ಅದಕ್ಕೊಂದು ಧೈರ್ಯ ಬೇಕು ಅಲ್ಲಿ ಡ್ಯೂಟಿ ಮಾಡೋಕ್ಕೆ, ಇದು ಮಾಡೋಕ್ಕೆ. ಹಂಗಾಗಿ ನಮ್ಮ ಸೈನಿಕರು ಯಾಕೆ ನೆನೆಸ್ತೀವಿ ಅಂತಂದ್ರೆ, ಇವತ್ತು ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶವನ್ನು ಅವರು ಪ್ರಾಣವನ್ನು ಮುಡುಪಾಗಿಟ್ಟು ನಮ್ಮ ದೇಶವನ್ನು ಕಾಪಾಡೋಕ್ಕೋಸ್ಕರ ಎಲ್ಲ ನಮ್ಮ ದೇಶಕ್ಕೋಸ್ಕರ ಅವರು ನಮ್ಮನ್ನೆಲ್ಲ ಕಾಪಾಡ್ತಾರೆ. ಆ ಉದ್ದೇಶ ಇವತ್ತು ಅವರ ಒಂದು ನೆನಪಿಗೋಸ್ಕರನೇ ಅವರು 527 ಜನ ಬಲಿದಾನ ಇದ್ದಾರಲ್ಲ, ಅವರು ಅವ್ರ ಅಮರ, ಎಂದೂ ಅಮರ ಅವರು. ಅವರಿಗೆ ಒಂದು ನೆನಪಿಗೋಸ್ಕರನೇ ಇವತ್ತು ನಾವೆಲ್ಲ ಜೀವಂತವಾಗಿದ್ದು ಚೆನ್ನಾಗಿದ್ದೀವಿ. ಈ ರಾಜಕೀಯ BJP ಕಾಂಗ್ರೆಸ್ ಅವೆಲ್ಲ ಸಂಬಂಧ. ನಮಗಿರೋದು ಇಂಡಿಯಾ. ಅವತ್ತು ಫಸ್ಟಿಗೆ ನಮಗೆ ಬಾಡಿ ಬರ್ತಿದ್ದಿಲ್ಲ. ಯಾರ್ದು ಬಾಡಿ ಫಸ್ಟಿಗೆ ಬರ್ತದೆ ಸರ್? ವರದಿ ಮಾತ್ರ ಬರ್ತದ್ದು. ಆರ್ಮಿ ಸತ್ತೋದ್ಮೇಲೆ ವರದಿ ಮಾತ್ರ ಬರೋದು. ಪ್ರಧಾನಮಂತ್ರಿ ಅವರು, ನಮ್ಮ ವಾಜಪೇಯಿ ಅವರು ಒಂದು ಆದೇಶ ಕೊಟ್ಟರು, ಅವ್ನು ಮೂಳೆ ಇರಲಿ, ಅವ್ನ ಬಾಡಿ ಮನೆಗೆ ತಲುಪಿಸ್ಬೇಕಂತ. ಅದು ನಮಗೆ ಭಾಳ ಹೆಮ್ಮೆ. ಇದುವರೆಗೆ ಫಸ್ಟಿಗೆ ಸತ್ತಿದ್ರೆ ಅವಾಗೆಲ್ಲ 71 ಅದು ಇದು ನಡೀತಾವೆಲ್ಲ ಬಾಡಿ ಬರ್ತದೆ, ಬಟ್ಟೆ ಮಾತ್ರ ಕಳಿಸ್ತಾರೆ ಅಷ್ಟೇ. ಅವ್ನು ಸತ್ತ ಬಗ್ಗೆ ಹಿಂಗೆ ಗೊತ್ತಿರ್ತದೆ. ಆವತ್ತು ಒಂದು ನಮ್ಮ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ